ಡಾಕ್ಟ್ರೇ, ಏನು ಹೇಳಿ? ನೆನ್ನೆ ಚೆಕಪ್ದು ರಿಪೋರ್ಟ್ ಏನಾಯಿತು? ಸಾರಿ, ನಿಮ್ಮ ಕಿಡ್ನಿ ಫೇಲ್ ಆಗಿದೆ. ಹೌದಾ? ಅದು ಹೆಂಗಾಯಿತು? ನಾನು ಒಂದ್ಸಲನೂ ಕಿಡ್ನಿ ಸ್ಕೂಲ್ಗೆ ಕಳಿಸಿಲ್ಲ. ಕಂಟೆಂಟ್ಗಳ ತರಕ್ಕೆ ಒಳ್ಳೆ ನಾನು ಕೊಡಲ್ಲ ಜೆಸಿ. ಕೊಡಲ್ಲ ಅಂದ್ರೆ ಕೊಡಲ್ಲ. ಏನ್ ಸಿಂಧು ಹಿಂಗ್ ಕಿರ್ಚಾಡ್ತಾ ಇದ್ದೀರಾ? ಅವಳಿಗೆ ಆಟ ಸಾಮಾನ್ ಬೇಕಂತೆ. ಅಲ್ಲ, ತಂದಿರೋದೇ ಮಕ್ಳಿಗೋಸ್ಕರ ತಾನೇ, ಕೊಡು. ಎಲ್ಲ ಚೆಲ್ಲಿಕ್ತಾರ, ನೀನ್ ಎದುತ್ಯಾ? ಹ್ಞೂ ಆಯ್ತು, ನಾನು ಎತ್ತುತ್ತೀನಿ, ಕೊಡು. ಆಟ ಸಾಮಾನ್ ಎತ್ತುತ್ತೀನಿ ಅಂದಲ್ಲ, ಎತ್ತು ಬಾ. ಏನೊಂದ್ ಎರಡೆರಡು ಆಟ ಸಾಮಾನ್ ಎತ್ತಕ್ಕೆ ಹಿಂಗ್ ಆಡ್ತೀಯ? ಎತ್ತೀಗ ಆಟ ಸಾಮಾನ ಹೆಂಗ್ ಮಾಡ್ಬಿಡಿಯ ಮಗ. ಜಯಂತ ಅಭಿ ಎಲ್ಲಿದ್ದೀರೋ? ಮನೇಲಿ ಇದ್ದೀರಾ ಇಲ್ವೋ? ಇವನ್ ಯಾಕೆ ಒಬ್ನ ಹಿಂಗ್ ಕೂಕೊಂಡೋತಾನೆ? ಹೋಗ್ ಬರ್ತಾನೆ ಬರೋ. ಜಯಂತ ಅಭಿ ಏನಪ್ಪ ಎರಡು ಡೋರ್ ಹಾಕೋರಲ್ಲಪ್ಪ, ನನ್ನ ಮಕ್ಳು ಎಲ್ಲಾರ ಗೊತ್ತಾಯ್ತಲ್ಲ. ಯಾಕೋ ಮನೆ ಹತ್ರ ಒಟ ಒಟ ಅಂತ ಓಡಾಡ್ತಿದ್ಯಾ? ಲೈ ಇಲ್ಲೇ ಕೂತಿದ್ದೀರಲ್ಲ, ಎಲ್ಲೆಲ್ಲ ಹುಡ್ಕಾಡೋದ್ ನಿಮ್ಮನಲ್ಲಿ ರೋ, ಎಲ್ಲೆಲ್ಲ ಹುಡ್ಕೊಂಡ್ ನಿಮ್ಮನ್ನಲ್ಲ. ಯಾಕಪ್ಪ? ನಾಳೆ ಹಬ್ಬ ಅಲ್ವೇನ್ರೋ? ಅದಕ್ಕೆ 7 ಗಂಟೆಗೆ ಬೇಗ ಬಂದ್ಬಿಡ್ರಿ, ಅಷ್ಟೊಂಬ ತಗೋಬೇಕು ನೀವೆಲ್ಲ. ಮಗ, ನಾಳೆ ಜನ ಜಾಸ್ತಿ ಇರ್ತಾರೆ, ಇವತ್ತೇ ಬರ್ತೀವಿ, ಕೊಟ್ಬಿಡ. ಹಲೋ, ಮನೆಗ್ ಬಂದ? ಮಲ್ಗಿದ್ಯಾ? ಸರಿ, ಊಟ ತಿಂದ? ನಾನು ಸರಿ ಇಲ್ಲ ಅಲ್ಲ? ನಾನು 420 ತಾನೆ? 420 ನೀನ್ ಬಂದೆ ಅನ್ಕೊ ಮಖ ಮುತ್ತಿ ಹೊಡೆದಾಕ್ತೀನಿ. ಏನೇ ಅದು ಎಲ್ಲದಕ್ಕೂ ದೊಡ್ಡ ಶ್ರೇಯಾ ಘೋಷಾಲು ಅಮ್ಮಿಂಗಲ್ಲೇ ರಿಪ್ಲೈ ಮಾಡ್ತಾವಳೆ, ಅಮ್ಮಿಂಗಲ್ಲಿ. ಇದೊಂಥರ ಕಂಟೆಂಟ್. ಜನ ನಗಾಡ್ತಾರೋ ಬಿಡ್ತಾರೋ ಅವತ್ತು. ನೋಡಪ್ಪ ದೀಪು, ಈ ಸಲ ಯಾರ ಜೊತೆಗೂ ಹೋಗ್ಬಾರ್ದು ಗಣೇಶನ ಕುಂಡ್ರಸಕ್ಕೆ. ಹೋದ್ ಸಲ ಗಲಾಟೆ ಆಗಿರೋದು ನಿನಗ್ ಗೊತ್ತಾನೆ? ಆಯ್ತು, ಯಾರ ಜೊತೆಲೂ ಹೋಗಲ್ಲ, ಕಾಸು ಕೊಡು, ಮನೇಲೆ ಕುಂಡ್ರಿಸ್ತೀನಿ. ಅಪ್ಪ, ನನ್ ತಾವ್ ಕಾಸಿಲ್ಲ. ಒಳ್ಳೆ ಜಾಗದಾಗ ಕೆಮ್ಮಣ್ಣು ತಂದು ಕೊಡು, ನಾನು ಗಣೇಶನ ಮಾಡ್ಕೊಡ್ತೀನಿ, ನೀನ್ ಮಾಡು. ಈಗಳಪ್ಪ, ಗಣೇಶ ರೆಡಿ ಆಯ್ತು, ತಗೊಂಡೋಗಪ್ಪ. ನೀನ್ ಮಾಡ್ಕೊಡ ಗಣೇಶ ಕುಂಡ್ರಸಕ್ಕಲ್ಲ, ಹೋಯ್ತು. ಇವಾಗ ಏನಿದ್ರು ಅಂಗಡಿಲೇ ತರ್ಬೇಕು, ಹೋಗಜ್ಜಿ. ಇವಾಗ ಅಂಗಡಿ ಒಳಗ್ ತರಕ್ ಏನಂತಾವ ದುಡ್ಡಿಲ್ಲ. ಯಾವ ಗಣೇಶನ್ ಕೇಳಿದ್ರು 5,000 10,000 ಹೇಳ್ತಾರೆ. ಹೇಳ್ತಾರನಪ್ಪ ಅಣ್ಣನ. ನಮ್ ದೊಂಬ್ರಳ್ಳಿಲಿ ಕೈಯಿಂದ ಮಾಡಿರೋ ಮಣ್ಣಿನ ಗಣೇಶನೇ 200 ರೂಪಾಯಿ ಕೊಟ್ರೆ ಅರ್ಧ ಅಡಿ ಗಣೇಶ, ಅದ್ರ ಜೊತೆ ಒಂದ್ ಚಿಕ್ಕ ಗೌರಿನೂ ಕೊಡ್ತಾರೆ. ಅದನ್ನೇ ತಂದಿಕ್ತೀನಿ, ಸಾಕು. ಸರಿ, ಅದನ್ನೇ ತಂದು ಮಾಡ್ಕೊ ಹೋಗಪ್ಪ, ಕೊಡ್ತೀನಿ. ಹೌದು. ಓಕೆ ಗೂಗಲ್, ದೇವ್ರು ಸಡನ್ ಆಗಿ ನಮ್ಮ ಮುಂದೆ ಬಂದ್ರೆ ನಾವೇನ್ ಮಾಡ್ಬೇಕು? ಸಡನ್ ಆಗಿ ದೇವ್ರು ಮುಂದೆ ಬಂದ್ರೆ ಫಸ್ಟ್ ನಾವು ಥಿಂಕ್ ಮಾಡಬೇಕು, ದೇವ್ರು ನಮ್ಮ ಹತ್ರ ಬಂದಿದರ ನಾವು ದೇವ್ರ ಹತ್ರ ಹೋಗಿದೀವಾ? ರಿಪೀಟ್ ಮಾಡಿ ಎಲ್ಲೋದ ಇವನು ಇವತ್ತು ಲೆಗ್ ವರ್ಕೌಟ್ ಮಾಡೋಣ ಅಂದ ಸರ್. ಒಬ್ಬ ನೆನ್ನೆ ನನ್ನ ಜೊತೆ ವರ್ಕೌಟ್ ಮಾಡ್ದನಲ್ಲ ಹೈಟ್ ಆಗಿ, ನೋಡಿದ್ರಾ? ಅಲ್ಲಿದ ನೋಡಿ, ಎಲ್ಲಿ? ಅಲ್ಲಿ. ಅವನಲ್ಲ ಅವನೇ ಸರ್. ಅವನಾಗಿರಕ್ ಚಾನ್ಸೇ ಇಲ್ಲ. ನಿಜ ಅವನೇ ಸರ್. ಅವನಲ್ಲ ಬಿಡು, ಅವ್ನು ಬೇರೆ ಅವನು. ಆಹಾ, ಇನ್ನೆಲ್ಲ ಜಿಮ್ಮಲ್ಲಿ ಪಾರ್ಟ್ನರ್ ಮಾಡ್ಕೊಳ್ಳೋವಾಗ ಹುಷಾರಾಗಿ ಮಾಡ್ಕೋಬೇಕು. ತೇಡ ಸಿಂಗ್ ಅಂತಾನೆ ಗೊತ್ತಾಗಲ್ಲ. ಸೂಪರ್. ಏನ್ ಹೇಳಿ? ಡಾಕ್ಟರ್, ಯಾಕೋ ನೆನ್ನೆಯಿಂದ ತುಂಬಾ ಹೊಟ್ಟೆ ನೋವ್ತಿದೆ. ಹೌದಾ? ನೆನ್ನೆ ಏನ್ ತಿಂದ್ರಿ? ನೆನ್ನೆ ಕೋಳಿ ತಿಂದೆ, ಇವತ್ತು ಬೆಳಗ್ಗೆ ಮೊಟ್ಟೆ ತಿಂದೆ. ಅಯ್ಯೋಯ್ಯೋ, ಯಾಕೆ ಡಾಕ್ಟ್ರೆ ಹಂಗೆ ಯಾರಾದ್ರೂ ಮಾಡ್ತಾರೆ? ಇಷ್ಟೊತ್ತು ಗಾಳಿ ಕೋಳಿ ಮೊಟ್ಟೆ ಮೇಲೆ ಕುತ್ಕೊಂಡು ಕಾವು ಕೊಡ್ತಿರುತ್ತೆ, ಅದಕ್ಕೆ ಉಷ್ಣ ಜಾಸ್ತಿ ಆಗಿ ನಿಮ್ಗೆ ಹೊಟ್ಟೆ ನೋವು ಬಂದಿರೋದು. ಪ್ರಿಸ್ಕ್ರಿಪ್ಷನ್ ಏನ್ ಬೇಡ, 1 ತಿಂಗಳು ಮೇವ್ ಹಾಕ್ಬೇಡಿ. 1 ತಿಂಗಳು ಮೇವ್ ಹಾಕಿಲ್ಲ ಅಂದ್ರೆ ನಾನೇ ಇರಲ್ಲ. ಈ ತರ ಡಾಕ್ಟ್ರು ಪೇಷಂಟು ಪ್ರಪಂಚದಲ್ಲಿದ್ದಾರ. ನಂಗೆ ಒಂದು ಡೌಟ್. ಏನ್ ಮಗಳೇ? ಗಡಿಯಾರ ಇದೆಯಲ್ಲ? ಹಾ ಇದೆ, ಅದ್ರ ಒಳಗಡೆ 3 ಮುಳ್ಳು ತಿರುಗ್ತಾ ಇದೆ. ಆ ಮೂಡಲ್ಲಿ ಹಾ, ಬೇಗ ತಿರುಗೋದು. ಅದರಲ್ಲಿ ಬೇಗ ತಿರುಗೋದು
ಸೆಕೆಂಡ್ಸ್ ತೋರಿಸುತ್ತಲ್ಲ ಆ ಮುಳ್ಳು. ಅದೇ ಫಟ್ ಅಂತ ಕಡಿಬೇಕಲ್ವಾ ಚಿಕನ್ ಅಂತ ಯಾಕಂತಾರೆ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಿಮ್ಗೆ ಅರ್ಥ ಆಗಿಲ್ಲ ನೋಡಿ. ಒಂದು ಹುಡುಗನ್ನ ಲವ್ ಮಾಡಿದಾಗ ನಿನ್ ಬಗ್ಗೆ ತಿಳ್ಕೊಳ್ಳೋದು ಕಾಮನು. ಎಷ್ಟನೇ ಮಾಡು ಕಾಮನು. ನೀ ನನಗೆ ಏನ್ ಮಾಡಿದ್ದೆ? ಆನ್ಸರ್ಗೆ ಉತ್ತರ ಕೊಡು ನೋಡೋಣ. ಅದೇ ಕ್ವಶನ್ಗೆ ಉತ್ತರ ಕೊಡು, ಆನ್ಸರ್ ಅಲ್ಲ ಕ್ವಶನ್. ನಿನ್ ಜೊತೆ ಸೇರ್ಕೊಂಡು ನಾನು ತಿಕ್ಲಾಗ್ಬಿಟ್ಟಿದೀನಿ. ಏನ್ ಕಂಟೆಂಟ್ ಅಪ್ಪ ಅಂದ್ರೆ ಜನ ನಗಾಡ್ತಾರದ್ ಮಾಡೋದಷ್ಟೇ. ರೀ ನೀವ್ ಸ್ವಲ್ಪ ಮ್ಯಾಗ ಹೋಗಿ ಬಿಸ್ಲಾಕ್ ಕುಂದ್ರಿ. ಯಾಕ ಹೋಗ್ಬೇಕಂದ್ರ ಹೋಗ್ಬೇಕಷ್ಟ. ಅದ ಯಾಕಂತ ಹೇಳಲ್ಲ. ಯಾಕಂದ್ರ ನೀವು ಮನ್ಯಾಗ ಕುಂತು ನನ್ಕಿಂತ ಬೆಳಗಾಗ್ಬಿಟ್ರಿ ಅಂದ್ರ ಬೆಳ್ಳಿಗೆ ಹಬ್ಬದಲ್ಲಿ ಹೊಟ್ಟೆ ಇಲ್ಲ ಇಟ್ಟಿದ್ನಲ್ಲ 2000 ಕಾಣಿಸ್ತಾನೆ. ಎಲ್ಲ ಹೋಗ್ತು? ಏನೇ ಹುಡುಕ್ತಿದ್ಯಾ ಅಷ್ಟೊಂದು? 1000 ರೂಪಾಯಿ ಮಿಸ್ ಆಗಿದೆ ಕಣೆ, ಕಾಣಿಸ್ತಾನೆ ಇಲ್ಲ. ನಾನೇ ತಗೊಂಡೆ. ಏನಕ್ಕೆ ತಗೊಂಡೆ? ನೀನೇ ಹೇಳಿದ್ದಲ್ಲ ಫ್ರೆಂಡ್ಶಿಪ್ಪಲ್ಲಿ 1000 ಬರುತ್ತೆ 1000 ಹೋಗುತ್ತೆ ಅಂತ, ಅದಕ್ಕೆಲ್ಲ ಲೆಕ್ಕ ಇಡಬಾರ್ದು ಅಂತ. ಅದಕ್ಕೆ 1000 ರೂಪಾಯಿ ತಗೊಂಡು ಶಾಪಿಂಗ್ ಹೋಗಿದ್ದೆ. ಕರೆಕ್ಟ್, ಸೂಪರ್ ವಿಷಯ. ಸ್ಲೋ ಮಾಡು. ಹೇ ನೋಡ್ಕೊಂಬಾರು, ನಿನ್ ಸಲುವಾಗಿ ನಮಗೆ ಲಾಸ್ ಮಾಡ್ಬಿಡ್ತಿದಲ್ಲ. ತಪ್ಪಾಯ್ತಣ್ಣ, ಸಾರಿ, ಸುಧಾರಿಸ್ಕೊಳ್ಳಿ ಸ್ವಲ್ಪ. ಮಚ್ಚ ಸೇಫ್ ಐತಲ್ಲ? ಹಾ ಸೇಫ್ ಆಯ್ತು, ಹೋಗು. ಅಣ್ಣ ಸ್ಪ್ರೈಟ್ ಇದೆಯಾ? ಆಯ್ತಣ್ಣ. ಎಷ್ಟು? 40 ರೂಪಾಯಿ. ಅಣ್ಣ ತಮ್ಸಪ್ಪ ಇದೆಯಾ? ಆಯ್ತಣ್ಣ. ಇಷ್ಟಣ್ಣ? 20 ರೂಪಾಯಿ. ಇನ್ನು 10 ರೂಪಾಯಿ ಕೊಡ್ತಾ? ಫಸ್ಟ್ ಎಷ್ಟು ಕೊಡ್ತೀರಾ? 50. ಇವಾಗ 10 ರೂಪಾಯಿ. ಇದೆಷ್ಟು? 40. ಇದು 20 ರೂಪಾಯಿ. ಎಷ್ಟಾಯ್ತು? 60 ರೂಪಾಯಿ. ಸರ್ ಆಯ್ತಲ್ವಾ? ಸಾರಿ. ಈ ತರ ವ್ಯಾಪಾರ ಮಾಡಿದ್ರೆ 3 ದಿನಕ್ಕೆ ನಾಮ ಹಾಕಳ. ತುಂಬಾ ಹೊಟ್ಟೆ ನಾನ್ ವೆಜ್ ನಂಗೆ ಇಷ್ಟ ಅಂತ ಗೊತ್ತು ತಾನೆ. ಕೊಡ್ತಿ ಬನ್ನಿ ಮಮ್ಮಿ. ಈ ತರ ಇರ್ಬೇಕು ನೋಡಪ್ಪ ತಾಯಿ ಅಂದ್ರೆ. ಸೂಪರ್. ಆದ್ರೂ ಈ ಎಡ್ತಿದ್ರಿಗೆ ಗಂಡನ್ ಕಂಡ್ರೆ ಎಷ್ಟ್ ಇಷ್ಟ ಅಂತಂದ್ರೆ ಗಾಡಿ ಗತ್ಬಿಟ್ರೆ ಸಾಕು ತಬ್ಕ ಕುತ್ಕೊಬಿಡ್ತಾರೆ. ಎಂತದು ಇಲ್ಲ, ಗುಂಡ್ಗಿಂಡಿಗೆ ಬೀಳ್ಸ್ಬಿಟ್ಟು ಎತ್ತಾಕ್ಬಿಟ್ರೆ ಜೊತೆಲಿ ನಿಮ್ನು ಹೇಳ್ಕೊಬಿಡ್ಮ ಅಂತ ತೆಪ್ಪ ಕುತ್ಕೋದು ಕಣ. ನಡಿ. ಇದೇ ವಿಷಯ. ಬುಡಮಿ ಏನೋ ಒಂದ್ ಮಿಮಿಕ್ರಿ ಮಾಡಳಪ್ಪ. ಮಗ, ನಿನ್ ಶರ್ಟ್ ಸೈಜ್ ಎಷ್ಟಲಾ? ನಂದ ಎಕ್ಸೆಲ್. ಓ ಹೌದಾ? ನಿಂದು? ನಂದು TVS. ಎಕ್ಸೆಲ್ TVS ಅಂತ. ಮಮ್ಮಿ ನಿಮ್ ಮೊಬೈಲ್ ನಂಬರ್ ಸೇವ್ ಮಾಡೋದು ಯಾರು ಮಮ್ಮಿ? ನನ್ ಮೊಬೈಲ್ ಅಲ್ಲಿ ನಾನೇ ಸೇವ್ ಮಾಡೋದು. ಯಾಕೆ? ಅರುಣ್ ಚಿನ್ನ ಯಾರು ಮಮ್ಮಿ? ಅದಾ ಚಿನ್ನದ ಅಂಗಡಿ ಒಂದ್ ಕಣ. ಮತ್ತೆ ಸುಷ್ಮಾ ಐರನ್ ಲೇಡಿ ಅಂತ ಹಾಕಿದೀರಾ? ಅದಾ ನಮ್ಗೆ ಐರನ್ ಮಾಡ್ಕೊಡ್ತಾಳಲ್ಲ ಸುಷ್ಮಾ, ಅವಳು. ಮಮ್ಮಿ ಹಸ್ಬೆಂಡ್ 1 ಹಸ್ಬೆಂಡ್ 2 ಅಂತ ಹಾಕಿದ್ರಿ, ಯಾರು ಮಮ್ಮಿ ಅದು? ಅಷ್ಟು ಗೊತ್ತಾಗಲ್ವೇನಾ? ನಿಮ್ಮ ಅಪ್ಪಂದು ಹಳೆ ನಂಬರ್ 1, ಹೊಸ ನಂಬರ್ 1. ಆಹಾ, ನಿಮ್ ಮೊಬೈಲ್ ಅಪ್ಪ ನೋಡಿದ್ರೆ ಎದೆ ಹೊಡ್ಕೊಂಡು ಸತ್ತೇ ಹೋಗ್ತಾರೆ. ಮತ್ತೆ ಗಂಡ 1 ಗಂಡ 2 ಅಂತ ಹಾಕೊಂಡ್ರೆ ಯಾರು? ಸರ್, ನೀವು ಬಡವರಿಗೆ ಸಹಾಯ ಮಾಡಕ್ ಇಷ್ಟಪಡ್ತೀರಾ? ಹೌದು ಸರ್, ಬಡವರಿಗೆ ಸಹಾಯ ಮಾಡಕ್ ನನಗೆ ತುಂಬಾ ಇಷ್ಟ ಸರ್. ಅಂದ್ರೆ ಯಾವ ತರ ಸಹಾಯ ಮಾಡ್ತೀರಾ ಸರ್? ಸರ್ ನೋಡಿ, ಈ ತರ ಮಕ್ಕಳಿಗೆ ಚಾಕ್ಲೇಟ್ ಬಿಸ್ಕೆಟ್ ಕೊಡಿಸ್ತೀನಿ. ಆಮೇಲೆ ನನ್ನ ಮನೆ ಪಕ್ಕ ಒಬ್ರು ಏಜ್ ಆಗಿರೋ ಅಂಕಲ್ ಇದ್ರು, ಪಾಪ ಡೈಲಿ ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ರು. ಒಂದು ಹೀಟರ್ ತಗೊಳಕ್ಕೂ ದುಡ್ಡಿರ್ಲಿಲ್ಲ ಸರ್ ಅವ್ರ ಹತ್ರ ಪಾಪ. ಅದಕ್ಕೆ ನೀವೇನ್ ಮಾಡಿದ್ರಿ ಸರ್? ಕ್ಯಾಮ್ರಾ ನೋಡ್ಬಿಟ್ಟು ಹೇಳಿ ಸರ್. ಸರ್, ಅವ್ರಿಗೆ ಒಂದು ಒಳ್ಳೆ ಗೀಸರ್ ಹಾಕ್ಸ್ಕೊಟ್ಟೆ ಸರ್ ನಾನು. ಹಾಗಾದ್ರೆ ತುಂಬಾ ಖುಷಿಯಾಗಿರ್ಬೋದು ಅವರು. ಇಲ್ಲ ಸರ್, ಖುಷಿಯಾಗಿಲ್ಲ ಅವರು. ಯಾಕೆ? ಈ ತಿಂಗಳು ಕರೆಂಟ್ ಬಿಲ್ 5,000 ಬಂದ್ಬಿಡ್ತು ಸರ್ ಅವರಿಗೆ. ಒಂದು ಮಾಡಕ್ ಹೋಗಿ ಇನ್ನೊಂದಾಗತ್ತೆ ಅದಕ್ಕೆ ಇದೆ ಉದಾಹರಣೆ. ತಮ್ಮ ಕಾರ್ ತಗೊಂಡಿ ಅಂತಲ್ಲ? 7 ಲಕ್ಷ ಆಯ್ತು. ಹೌದು, ನಾನೊಂದು ಕಾರ್ ಬುಕ್ ಮಾಡಿದೆ. ಓಹೋ, 7 ಕೋಟಿ. ಕೆಂಪು ಬಟನ್ ಹತ್ತಿರ ಗಾಳಿ ಹಾರ್ತದೆ, ನೀಲಿ ಬಟನ್ ಹತ್ತಿರ ನೀರ್ನಲ್ಲಿ ತೇಲ್ತದೆ. ಒಂದ್ ಚಪ್ಪಾಳಿ ಹೊಡೆದ್ರೆ ಸಾಕು, ಅಷ್ಟು ಬಾಗ್ಲ ಓಪನ್ ಆಗ್ತದೆ. ಹೊಡಿತಾನೆ ಇದ್ರೆ? ಹೊಡಿತಾನೆ ಇದ್ರೆ ಎಲ್ಲ ಬಾಗ್ಲೂ ಕಿತ್ತು ಬಿದ್ದು ಹೋಗ್ತದೆ. ಮೊನ್ನೆ ಟ್ರಿಪ್ಪಿಗೆ ಹೋಗಿದ್ದಾನಂತಲ್ಲ? ಗೋವಾ. ನಾನು ಹೋಗಿದ್ದೆ. ಎಲ್ಲಿ? ರಷ್ಯಾಕ್ಕೆ. ಪಾಸ್ಪೋರ್ಟ್ ಅದ ನಿಮ್ಮ ಹತ್ರ? ಪಾಸ್ಬುಕ್ ಉಂಟಲ್ಲ ಬ್ಯಾಂಕ್ನಲ್ಲಿ. ಪಾಸ್ಬುಕ್ ಅಲ್ರಿ, ಪಾಸ್ಪೋರ್ಟ್. ಫ್ಲೈಟಿಗೆ ಹೋಗ್ಬೇಕಲ್ಲ. ಫ್ಲೈಟ್ ಎಲ್ಲ ಆಧಾರ್ ಕಾರ್ಡ್ ತೋರಿಸ್ರೆ ಕಂಡಕ್ಟರಿಗೆ.
ನಿಂಗೆ ಅಂತ ಗೊತ್ತದು ಬದ್ನಿಕಾಯಿ ಪ್ಯಾಂಟ್ ಎಲ್ಲಿ ತಗೊಂಡ್ಯಾ? ಆನ್ಲೈನ್. ಓಹೋ, ನಾನು ಒಂದು ಲುಂಗಿ ತಗೊಂಡೆ. ಹಾಂ ಹಾಂ 30-35 ಸಾವಿರ ರೂಪಾಯಿ ಬಿತ್ತು. ಒಂದು ಲುಂಗಿಗೆ? ಹಾಂ, ಸಾಮಾನ್ಯ ಲುಂಗಿ ಅಲ್ಲ. ಹಾಂ, ಲುಂಗಿ ಒಳಗೆ AC ವೈಫೈ ಎಲ್ಲ ಅದೇ. ಕಡೆಗೆ ಸೆಕೆಂಡ್ ಪಿ ಪರ್ಸೆಂಟೇಜ್ ಎಷ್ಟಾಯ್ತಾ? ನಂದು 92 ಆಯ್ತು ಅಷ್ಟೇ. ನನ್ನ ಮಗನ 99.9999 ಆಗತ್ತೆ. ಚಲೋ ಆಗತ್ತಲ್ಲ. ನಮ್ದು ಯಾವಾಗ ಚಲೋನೇ. ನೆಕ್ಸ್ಟ್ ಎಂತ ಮಾಡಿದ್ದಿ? ನೆಕ್ಸ್ಟ್ ನ್ಯೂಟನ್ ಸ್ಕೂಲ್ ಆಫ್ ಟೆಕ್ನಾಲಜಿಲಿ ಅಡ್ಮಿಷನ್ ಮಾಡ್ಬೇಕಂತಿದ್ದೆ. ಓಹ್, ಅದೆಲ್ಲ ಬರ್ತದೆ? ಅದೆಲ್ಲ ಬರುದಿಲ್ಲ, ನಾವೇ ಹೋಗ್ಬೇಕು. ಅದು ಡೆಲ್ಲಿ ಮತ್ತೆ ಪುಣೆಲಿ ಉಂಟು. ಈಗ ಬೆಂಗಳೂರಲ್ಲೂ ಒಂದು ಹೊಸ ಕ್ಯಾಂಪಸ್ ಆಗದೆ. ಇಲ್ಲಿ ಸ್ಟೂಡೆಂಟ್ಸ್ ರಿಯಲ್ ವರ್ಲ್ಡ್ ಸ್ಕಿಲ್ಸ್ ಕಲಿತರು, ಲೈಕ್ ಕೋಡಿಂಗ್. ಓ ಎಸ್ ಎಸ್ ಎಸ್. ಮತ್ತೆ ಇಲ್ಲಿರೋ ಟೀಚರ್ಸ್ ಎಲ್ಲ ಸ್ವಿಗ್ಗಿ, ಗೂಗಲ್ ಇಂಥ ದೊಡ್ಡ ದೊಡ್ಡ ಕಂಪನೀಸ್ ಇಂದಾನೆ ಬರ್ತಾರೆ. ನೀವು ಯಾವಾಗ ಅಡ್ಮಿಷನ್ ಕೊಡೋಣ? NSAT ಹೇಳಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಉಂಟು, ಅದು ಅಟೆಂಡ್ ಆಗ್ತಿದ್ದೆ ನಾನು. ನಿಮ್ಮೆಲ್ಲರಿಗಾರು ಇಂಟ್ರೆಸ್ಟ್ ಇದ್ರೆ ನನ್ನ ಬಯೋ ಲಿಂಕ್ ಅದೇ, ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗ್ಬೋದು. ಹಾಂ ಹಾಂ. ನಿಮಗ 99 ಮಾಡೋಣ ಅಂದ್ರಲ್ಲ, ನೆಕ್ಸ್ಟ್ ಎಂತ ಮಾಡ್ತಾ? ನೆಕ್ಸ್ಟ್ 2ನೇ ಕ್ಲಾಸಿಗೆ ಹಾಕ್ಬೇಕಂದ್ ಮಾಡಿ. 2ನೇ ಕ್ಲಾಸ್ ಮತ್ತೆ 99 ಮಾಡಿದ್ದು 1ನೇ ಕ್ಲಾಸ್ನಲ್ಲಿ. 1ನೇ ಕ್ಲಾಸಲ್ಲಿ. ಏಯ್ ತುಗುಡು, ಬೆಂಗಳೂರಲ್ಲಿ ಏನಾಗ್ತೈತೆ ಗೊತ್ತಾ? 2 ದಿವಸದಿಂದ ಸ್ವಲ್ಪ ಹಿಂದೆ ಹೋಗು. ಯಾಕೆ? ಹೋಗಿ ಹೇಳ್ತೀನಿ. ನನ್ಗೆ ಅರ್ಥ ಆಯ್ತು ಏನಕ್ಕೆ ಹಿಂಗ್ ಮಾಡ್ತಾ ಇದೀರಾ ಅಂತ. ಏನಕ್ಕೆ ಹೇಳಿ? ಏನಕ್ಕಪ್ಪ? ಈ ಬೆಂಗಳೂರಲ್ಲಿ ಒಂದ್ 2 ದಿವಸದಿಂದ ಮಳೆ ಬಂದ್ಬಿಟ್ಟು ನೀರ್ ನಿಂತೋಗಿತ್ತಲ್ವಾ, ಹಂಗಾಗಿ ಹಿಂಗ್ ಮಾಡ್ತಿರೋದು ನೀವು ಅಲ್ವಾ? ನನ್ನ ಹತ್ರ ಒಂದ್ ಸೊಲ್ಯೂಷನ್ ಐತೆ. ಏನು? ಈ CM ಅವ್ರಿಗೆ ಹೇಳ್ಬಿಟ್ಟು ನಮ್ ಬೆಂಗಳೂರು ಎಷ್ಟು ಉದ್ದ ಇದೆ ಅನ್ನೋದು ಅಳತೆ ಮಾಡಿ ಫುಲ್ ಬೆಂಗಳೂರಿಗೆ ಟಾರ್ಪಾಲ್ ಹೊಡ್ಬಿಡೋಣ ಅಂತ. ನೋಡಿದ್ರ ಎಷ್ಟು ಇಂಟೆಲಿಜೆಂಟ್ ಇದ್ದೀನಿ ನಾನು. ಏನ್ ತಲೆ ಓಡಿಸ್ತೀಯಲ್ಲೇ ನೀಲಿ, ಏನ್ ಬುದ್ಧಿವಂತ. ಬೈಲಿ ಒಂದ್ ನಿಮಿಷ ತಗಡು ಅಲ್ಲೇ ಏನಪ್ಪ ಆಂಟಿ ಲವರ್ ಅಪರೂಪಕ್ಕೆ ಅಂಗಡಿ ಕಡೆ ಬಂದ್ಬಿಟ್ಟಿದ್ಯಾ? ಎಲ್ಲಕ್ಕ ಕೆಲ್ಸದ ಬಿಸಿ. ನಾನ್ ತುಂಬಾ ದಿನದಿಂದ ನಿನ್ನ ಮಾತು ಕೇಳ್ಬೇಕು ಅನ್ಕೊಂಡೆ. ಅದೇನೋ ವಿಡಿಯೋ ಮಾಡ್ತೀಯಲ್ಲ ಆಂಟಿ ಲವರ್ ಅಂತ, ಯಾಕೋ ನಿನ್ ಹುಡುಗಿರ್ ಇಷ್ಟ ಆಗಲ್ವಾ? ಅಯ್ಯ ಸುಮ್ಮನೆ ಅಕ್ಕ, ಈ ಚಿಕ್ಕ ಮಕ್ಳಿಗೆ ಮೊಬೈಲ್ ನ, ಈ ಹುಡುಗಿರ್ಗೆ ಹೃದಯನ ಕೊಡಬಾರ್ದು. ಕೊಟ್ಟ ತಕ್ಷಣ ಗೇಮ್ ಆಡಕ್ ಸ್ಟಾರ್ಟ್ ಮಾಡ್ಬಿಡ್ತವೆ. ಏನೋ ಒಂದ್ ಕಂಟೆಂಟ್ ಗೇಮ್ ಆಡಕ್ ಸ್ಟಾರ್ಟ್. ಅಣ್ಣ ಒಂದ್ ಫೋನ್ ತೋರ್ಸೋಣ. ಆಯ್ತು ಬನ್ನಿ ತೋರಿಸ್ತೀನಿ. ನೀನಾ? ಈ ನನ್ ಮಗ ಇದಾನ, ಹೋಗಂಬ ಸುಮ್ನೆ. ಇಲ್ಲಿಂದ ಹೋದ್ರೆ ಎದ್ರಿಕೊಂಡು ಹೋಗಿ ನನ್ಕಂತಾನ. ಮೊಬೈಲ್ ಹತ್ರ ನೋಡಂಬ. ಅಪ್ಪ ಫೋನ್ ತೋರ್ಸೋದು. ಇಲ್ಲಿ ಮುಂದೆ ಬನ್ನಿ ತೋರಿಸ್ತೀನಿ. ರೇಟ್ಗಳು ಕಡಿಮೆ ಇದಾವೆ ಅಂತೇಳಿ ತಗೊಳಕ್ ಬಂದಾನ. ಇದು ಬೇಕಿತ್ತ ಮಗ? ನೀ ಫಸ್ಟ್ ನೋಡೋಬ. ಈ ಫೋನ್ ನೋಡ್ರಿ, ಬರೀ 15,000 ರೂಪಾಯಿ. ಅಪ್ಪ ಅವ್ರಿಗೆ 5,000 ಫೋನ್ ತೋರ್ಸು, ಅವ್ರದ್ದು ಅಷ್ಟೇ ಹೋಗೈತೆ ಇಲ್ಲ. ಅಂಕಲ್ ಇಷ್ಟೆಲ್ಲ ಫೋನ್ಸಿಗೆ ಎಷ್ಟಾಗುತ್ತೆ? ಇವಿಷ್ಟು ಫೋನಿಗೆ 60,000 ರೂಪಾಯಿ ಆಗುತ್ತೆ ನೋಡಪ್ಪ. ಎಲ್ಲವೂ ಪ್ಯಾಕ್ ಮಾಡ್ಬಿಡ್ರಿ ಅಂಕಲ್. ಮಗ ಏನ್ ಮಾಡ್ತಿದ್ಯಾ ಅಲ್ಲಿ? ಸುಮ್ಮನಿರ್ಲಿ, ನಾನು ಹೇಳ್ತೀನಿ. ತಗೊಳಪ್ಪ, ನಿನ್ನೆಲ್ಲ ಫೋನ್ ಪ್ಯಾಕ್ ಮಾಡೀನಿ. ಅಂಕಲ್ ಫೋನ್ ಪೇ ಮಾಡ್ತೀನಿ. ಆಯ್ತು ಸರಿ ಹೇಳಪ್ಪ. ಅಂಕಲ್ ಆಯ್ತು. ಮಗ ಬಂತೇನ್ ಪೇಮೆಂಟ್ ನೋಡು. ಬಂದ್ಬಿಡ್ರಪ್ಪ. ಹೋಯ್ತು. ನಾವು ದೇವರಾಜಣ್ಣ, ಏನ್ ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದು ಅಂತಾರ ಕೂತಿದ್ಯಲ್ಲ. ಏನೋ ಈ ಸಲ ಬದ್ನೆಕಾಯಿ ರೇಟ್ ಕಮ್ಮಿ ಆಗೋಯ್ತಪ್ಪ, ಅದಕ್ಕೆ ಇಷ್ಟೊಂದು ಯೋಚನೆ ಮಾಡಾರ. ನಾನು ಅವತ್ತೇ ನಿನ್ಗೆ ಹೇಳ್ದೆ ಸಾಮಂತಿಗೆ ಹೂ ಹಾಕೋಣ, ಒಳ್ಳೆ ರೇಟ್ ಸಿಗುತ್ತೆ ಅಂತ. ಆ ಚೆಲೋಪ್ಪನ ಮಗ ಕರಿಯಪ್ಪನ ನೋಡು, ಸಾಮಂತಿಗೆ ಹೂ ಹಾಕ್ಬಿಟ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡ. ನನ್ನ ಮಾತು ಎಲ್ಲಿ ಕೇಳಿಯ ನೀನು? ಹಂಗ ಮಗ, ಅವತ್ತು ನೀನ್ ನನ್ಗೇನೋ ಹೇಳಿದ್ದೆ, ನೆನ್ಪು ಮಾಡ್ಕೋತೀನಿ ತಾಡಿ. ಫ್ಲಾಶ್ ಬ್ಯಾಕ್. ನಾವು ದೇವರಾಜಣ್ಣ, ಇದಕ್ಕೆ ಹಿಂಗ್ ಕೂತಿದೀಯ? ಯಾವ ತರಕಾರಿ ಬೆಳೆನೇ ಅನ್ನೋದೇ ಗೊತ್ತಾಯ್ತಾನ ಕಣ್ಣ. ಯೋ ಹೋದ್ಸಲಿ ಬದ್ನೆಕಾಯಿ ಒಳ್ಳೆ ರೈಟ್ ಸಿಕ್ಕಿತ್ತು, ಬದ್ನೆಕಾಯಿನೇ ಬೆಳಿ. ರೇಟ್ ಬಾಡೈತವ ಓದದ್ ಕಲರಿ. ಅದಕ್ಕೆ ಹೇಳೋದು, ಯಾವುದೇ ಬೆಳೆ ಬೆಳೆದು ನಮ್ ಸ್ವಂತ ಬುದ್ಧಿಯಿಂದ ಬೆಳಿಬೇಕು ಅಂತ. ಅವತ್ತೇನೇ ಹೇಳ್ದೋಗ್ಬಿಟ್ಟು ಹಾಕ್ಬಿಟ್ಟು ಪಾಪ ಹಾಳಾದ. ಈಗಿನ ಹುಡುಗರು ಬಾಳ ಚೇಂಜ್ ಆಗ್ಬಿಟ್ಟಾರ. ನನ್ನ ಮಗನಿಗೂ ಎಂತ ಚಂದ ಹೆಸರಿಟ್ಟಿದೆ, ಲಂಬೋದರ ಹೇಳಿ. ಆ ಸುಡುಗಾರ ಇನ್ಸ್ಟಾಗ್ರಾಮ್ ನಲ್ಲಿ ಎಂತ ಇಟ್ಟಿದೆ ಗೊತ್ತಿದೆ? ಏನ? WTF ಲಂಬೋ ಅಂತೆ. ಹೌದ್ರಿ, ನನ್ನ ಮಗಳದು ರಬ್ಬರ್ ಕಿಡ್ ಅಲ್ಲಪ್ಪ, ಮತ್ತೆ ಓನ್ಲಿ ಪ್ಯಾನ್ಸ್ ಅಂತ. ಬೆಂಕಿ ಬಿತ್ತಿವ್ರ ಹೆಸರಿಗೆ. ಇಡೀ ದಿನ ಕೊರಿಯಾದವ್ರ ವಿಡಿಯೋ ನೋಡ್ಕೊತ ಕುಂದಿರ್ತಾಳ್ರಿ, ಸಂಡಿಗೆ ಅನ್ಕೋತ. ಹೌದೌದು, ನನ್ನ ಮಗನು ಅವ್ರ ಹಂಗೆ ಕಾಣ್ಬೇಕಳಿ, ಮುಖದ ಮೇಲೆ ಜೈನ್ ಉಳಕ್ ನನ್ ಬಿಟ್ಕೊಂಡಿದ. ಮುಖ ಅನ್ನೋದು ಬಾತಿ ಬನ್ಸಾಗಿತ್ತು, ಆಗ್ಲಿಲ್ಲ ಸಂಡಿಗೆ. ನಿಮ್ಮ ಮಗನು ಕೊರಿಯನ್ ನೋಡ್ತಾ ಅಂದ್ರ ಸಂಡಿಗೆ ಅಲ್ಲ, ಸಂಡಿ ತೆಗೆದು ಬಿಡ್ರಿ.
ನಮ್ಮ ಮನ್ಯಾಗ ಡ್ರೆಸ್ ಚೇಂಜ್ ಮಾಡಕ್ ಎಂತ ಚಂದ ರೂಮ್ ಐತ್ರಿ. ನನ್ನ ಮಗಳು ಎಲ್ಲ ಬಾಗ್ಲಾಕೊಂಡು ಕ್ಯಾಮ್ರಾ ಮುಂದೆ ಚೇಂಜ್ ಮಾಡ್ತಾಳೆ, ರೆಡಿ ವಿತ್ ಮೀ ಅಂತ. ಈಗ ಎಂತ ಮಾಡ್ತಿದ್ದೆ? ಈಗ ಮಕ್ಕೊಂಡಾಳ. ಓ ಹಂಗ 12th ಮುಗಿಸಿ ಈಗ ಅದು NCET ಎಕ್ಸಾಮಿಗೆ ಪ್ರಿಪೇರ್ ಆಗತ್ತಾಳ. ಏನದು? ದ ನ್ಯೂ ಹಳ್ಳಿ ಅದ್ಭುತ. ರೀ ತಗೊಳ್ಳಿ ಊಟ ಮಾಡಿ. ನಮ್ಮಿಬ್ರು ಮಧ್ಯೆ ಜಗಳ ಆಗಿತ್ತಲ್ಲ, ಊಟ ಅಂತಿದ್ಯಾ? ನಮ್ಮಿಬ್ರು ಜಗಳ ಇದ್ದಿದ್ದೆ, ಹಂಗಂತ ನಿಮ್ ಕೋಪನ ಊಟದ ಮೇಲೆ ತೋರಿಸಿದ್ರೆ ಆಗತ್ತಾ? ತಗೊಳ್ಳಿ ಊಟ ಮಾಡಿ. ನೀನು ನನ್ನ ಜೊತೆ ಊಟ ಮಾಡು. ಬೇಡ, ನಾನು ಆಮೇಲೆ ಊಟ ಮಾಡ್ತೀನಿ. ನನ್ನ ಜೊತೆ ಊಟ ಮಾಡಬೇಕು ಅಷ್ಟೇ. ಏನ್ ಬೇಕು? ಬೇರ್ ಕೊಡಿ. ನೀವು ಸೊಸೈಟಿ ಶಾಂತಕ್ಕಲ್ಲ, ನಾಳೆ ಬನ್ನಿ, ಸರ್ವರ್ ಇಲ್ಲ. ಲೇ ಶಂಕ್ರೆ, ನೀ ಎಮ್ಮೆ ಕಾಯಕ್ ಹೋಗ. ಲೇ ಸಂಗ್ಯಾ, ನೀ ಅದೆಲ್ಲ ಊರಾನ ಸಮಸ್ಯೆ ಬಗೆಹರ್ಸಾಕ್ ಹೋಗ. ಆಯ್ತ್ರಿ ಸೌಕರ, ಹೋಗಿ ಬರ್ತೀನಿ. ಸೌಕರ, ನಂಗೊಂದ್ ಡೌಟ್ ಐತ್ರಿ. ಏನ್ ಹೇಳೋಲೇ? ಸೌಕರ, ನಿಮ್ ನಾಯ ಎಲ್ಲ ಸಂಖ್ಯೆ ಬಗೆಹರಿಸಿ ಬಿಡ್ತಾನೆ, ನೀವು ಸೆಂಟರ್ ಸೌಕರ್ ಆಗಿರೇನ್ರಿ? ನಿಂತ್ಕೊಳ್ಳಿ, ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಂಡ್ರಾ? ಸಮಥಿಂಗ್ ಲೈಕ್ ಮುಲ ಮುಲ. ಅದ್ರ ಅರ್ಥ ಗೊತ್ತಾ? ಜಸ್ಟ್ ಎ ಸೆಕೆಂಡ್. ಏನ್ ಮಾಡ್ತಾ ಇದ್ದೀರಾ? ಐ ವಿಲ್ ಗೂಗಲ್ ಇಟ್. ಅಯ್ಯೋ ನನ್ ಕರ್ಮ, ಅದು ನೆಟ್ಟಲ್ಲಿ ಇರೋದಿಲ್ಲ. ಬಟ್ ಐ ಡಿಡ್ಂಟ್ ಗೆಟ್ ದಟ್. ಅಂದ್ರೆ ಅಂದ್ರೆ ನಾನು ಹಾಟ್ ಆಗಿದ್ದೀನಿ ಅಂತ. ಓ ಓಕೆ. ನಾನು ಟೆಂಪ್ಟಿಂಗ್ ಆಗಿದ್ದೀನಿ ಅಂತ. ನೈಸ್ ಕಾಂಪ್ಲಿಮೆಂಟ್. ಇದು ಕಾಂಪ್ಲಿಮೆಂಟ್ ಅಲ್ಲ, ಕಾಮೆಂಟ್. ಓ ಇಸ್ ಇಟ್? ರಾಮು, ನನ್ನ ಕಾಮೆಂಟ್ ಮಾಡೋರ್ನ ನೀವೇನು ಕೇಳಲ್ವಾ? ಜಸ್ಟ್ ಎ ಮಿನಿಟ್. ಏ ಬಂದ ಕಡ್ಲ, ಇಲ್ಲಿ ಯಾರೋ ನನ್ನ ಹೆಂಡತಿನ ಕಾಮೆಂಟ್ ಮಾಡಿದ್ರಂತಲ್ಲ? ಇವ್ನು ಯಾವಾಗ್ಲೂ ಹಿಂಗೆ ಸರ್, ಓಡಾಡೋ ಹೆಣ್ಮಕ್ಳನ್ನೆಲ್ಲ ಕಾಮೆಂಟ್ ಮಾಡ್ತಿರ್ತಾನೆ. ಎಲ್ರೂ ಕಾಮೆಂಟ್ ಮಾಡ್ತಾನ? ಅದು ಇವ್ನ ವೀಕ್ನೆಸ್ ಸರ್. ಹೀಗೆಲ್ರೂ ಕಂಟ್ರೋಲ್ ಇಲ್ಲದೆ ಕಾಮೆಂಟ್ ಮಾಡ್ತಾರೆ ಅಂದ್ರೆ ಎಸ್, ಇಟ್ ಇಸ್ ಎ ನ್ಯೂರಲಾಜಿಕಲ್ ಫೈಬ್ರೋಮೆಟಾಸಿಸ್. ಇಟ್ ಇಸ್ ಎ ಡಿಸಾರ್ಡರ್. ನಮ್ಮ ಬ್ರೈನ್ ಅಲ್ಲಿ 4 ಪಾರ್ಟ್ಸ್ ಇರುತ್ತೆ: ರಿಸೀವಿಂಗ್, ಸ್ಕ್ಯಾನಿಂಗ್, ಆಕ್ಟಿಂಗ್ ಅಂಡ್ ರಿಯಾಕ್ಟಿಂಗ್. ಅದ್ರಲ್ಲಿ ಯಾವ್ದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಈ ತರ ಆಗ್ಬಿಡುತ್ತೆ. ನೀವು ಫಸ್ಟ್ ಈ ಹುಡುಗನ್ ಕರ್ಕೊಂಡೋಗಿ ಯಾರೋ ನ್ಯೂರೋ ಸ್ಪೆಷಲಿಸ್ಟ್ ಹತ್ರ ತೋರಿಸಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಕರ್ಕೊಂಡೋಗಿ ಫೀಸ್ ತುಂಬಾ ಕಡಿಮೆ ಇರುತ್ತೆ. ಕರ್ಕೊಂಡೋಗಿ ಕಾರ್ತಿ, ಇವತ್ತು ದುಡ್ಡು ಕೊಡ್ತೀನಿ ಅಂತಿದ್ದಲ್ಲ ಗುರು, ಎಲ್ಲ ದುಡ್ಡಿತ್ತು, ಎಲ್ಲ ಇಸ್ಪಿಟ ಸೋತ್ಬಿಟ್ಟೆ. ಓ, ಇಸ್ಪಿಟ್ ಬೇಡ ಆಗಕ್ ಬರುತ್ತೆ ನಿನಗೆ? ಆಡಕ್ ಬರಲ್ಲ ನಂಗೆ, ಅದಕ್ಕೆ ಸೋತಿರೋದ್ ನಾನು. ಅದಕ್ಕೆ ಸೋತಿರೋದು ಅಂತ. ಡುಮ್ಮ, ನಿಂಗೋಸ್ಕರ ಅಂತ ಸಾಂಬಾರ್ ಮಾಡಿದೆ, ಹೆಂಗಿದೆ? ನಿನ್ ಮಕ ತರ ಇದೆ, ನಿನ್ ಮಕ ತರ ಇದೆ. ಕಣಪ್ಪ, ಪಾಪ ಅಂತ ಕಷ್ಟಪಟ್ಟು ಮಾಡಿರ್ತೀನಲ್ಲ, ನಾಳೆಯಿಂದ ಮಾಡ್ತೀನ ನೋಡು. ಇವಳು ಯಾಕೆ ಗುರು ಇಷ್ಟು ಬೇಜಾರಾದ್ಲು? ಇವಳ ಮಕ್ಕ ಅಷ್ಟು ಖರಾಬ್ ಆಗಿದೆಯಾ? ಊಟ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ಅಲ್ವೇ? ನೋಡಿದಲ್ಲ ಸ್ನೇಹಿತರೆ, ಇಂಥ ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಒತ್ತುವ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ. ಧನ್ಯವಾದಗಳು.